ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ಜೊತೆ ಸದಾನಂದ ಗೌಡರು ಮಾತುಕತೆಯನ್ನು ನಡೆಸಿದ್ದಾರೆ. ಡಬಲ್ ಸೆಂಚುರಿ ದಾಟುವ ನಿರೀಕ್ಷೆ ಇರಲಿಲ್ಲ. ನೋಡಿ, ಬಿಹಾರ ಚುನಾವಣೆಯಲ್ಲಿ ಎನ್ಡಿಎಗೆ ಭರ್ಜರಿ ಗೆಲುವು ಸಿಕ್ಕ ನಂತರ ಗ್ಯಾರಂಟಿ ನ್ಯೂಸ್ ಜೊತೆಗೆ ಸದಾನಂದ ಗೌಡ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಡಬಲ್ ಸೆಂಚುರಿ ದಾಟುವ ನಿರೀಕ್ಷೆ ಇರಲಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನ ನೀತಿಗಳಿಂದ ಜನ ಬೇಸತ್ತು ಹೋಗಿದ್ದಾರೆ. ಕಾಂಗ್ರೆಸ್ ಅವರು ಬರೀ ಮತ ಚೋರಿ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಅವರು ಎಷ್ಟು ಮತ ಕದ್ದಿದ್ದಾರೆ? ಗ್ಯಾರಂಟಿ ನ್ಯೂಸ್ಗೆ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿಕೆಯನ್ನ ಕೊಟ್ಟಿರು. ಈ ಕುರಿತು ಗ್ಯಾರಂಟಿ ನ್ಯೂಸ್ ಜೊತೆ ಮಾಜಿ ಸಿಎಂ ಸದಾನಂದ ಗೌಡ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಅದೇ ರೀತಿಯಾಗಿ ರಾಷ್ಟ್ರ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಮಾಜಿ ಸಿಎಂ ಆದಂತಹ ಸದಾನಂದ ಗೌಡರು ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗ ಬಿಹಾರ ಚುನಾವಣೆ ಫಲಿತಾಂಶ ನೀವೇ ನೋಡಿದ್ದೀರಿ. ಬಿಜೆಪಿ ಎನ್ಡಿಎ ಮೈತ್ರಿಕೂಟ ಗೆದ್ದು ಬೀಗಿರುವಂತದ್ದು. ಆ ಬಿಹಾರ ಚುನಾವಣೆ ಫಲಿತಾಂಶಕ್ಕೂ ಮೊದಲು ನಾನು ನಿಮ್ಮನ್ನ ಮಾತಾಡ್ಸಿದ್ದೆ. ನೀವು ಹೇಳಿದ್ರಿ ಗೆದ್ದು ಬೀಗ್ತೀವಿ ಅನ್ನುವಂಥದ್ದು. ಸೊ ಇದೀಗ ಅದಾಗಿದೆ, ಏನ್ ಹೇಳ್ತೀರಾ? ಪ್ರಾಯಶಃ ಮೇಡಮ್, ಒಂದು ಬಿಹಾರದ ಫಲಿತಾಂಶ ನಮ್ಮ ನಿರೀಕ್ಷೆಗೆ ಮೀರಿ ಸಿಕ್ಕಿದೆ, ನಾವು ಒಪ್ಕೊಳ್ಳೇಬೇಕು. ನೀವೆಲ್ಲ ನಮ್ಮನ್ನು ಅಸೆಸ್ ಮಾಡಿದ ರೀತಿಯಲ್ಲಿ ನಾವೊಂದು 150 ಗೆರೆ ದಾಟ್ತೀವಿ, ಆ್ಯಬ್ಸಲ್ಯೂಟ್ ಮೆಜಾರಿಟಿಗೆ ಏನು ತೊಂದರೆ ಇಲ್ಲದೆ ನಾವು ಬರ್ತೀವಿ ಅಂತ ಆಲೋಚನೆ ಮಾಡಿದೆವು. ಆದರೆ ಡಬಲ್ ಸೆಂಚುರಿಗಿಂತ ಮೇಲೆ ಹೋಗ್ತೇವೆ ಅಂತ ಹೇಳುವಂಥದ್ದನ್ನು ನಾವು ಭಾರಿ ದೊಡ್ಡ ಮಟ್ಟದಲ್ಲಿ ನಾವು ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಪ್ರಾಯಶಃ ಇದೊಂದು ದಿಕ್ಸೂಚಿ ದೇಶದಲ್ಲಿ. ಇವತ್ತು ಕಾಂಗ್ರೆಸ್ಸು ನಡ್ಕೊಳ್ಳುವಂಥ ರೀತಿ ನೀತಿಗಳು, ಅವರ ಯಾವುದೇ ಇಶ್ಯೂ ಬೇಸ್ಡ್ ಪೊಲಿಟಿಕಲ್ ಎಜೆಂಡಗಳಿಲ್ಲದ ಕಾರಣ ಅವರಲ್ಲಿ ಯಾವುದೇ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಜನಗಳ ಬಗ್ಗೆ ಇಲ್ಲ. ಯಾವುದೋ ಓಟು ಚೋರಿ ಆಯಿತು, ಮತ್ತೊಂದಾಯಿತು ಅಂತ. ಕರ್ನಾಟಕದಲ್ಲಿ ಬಂದುಕೊಂಡು ಓಟು ಚೋರಿಯ ಬಗ್ಗೆ ಮಾತಾಡಿದರೆ 135 ಸ್ಥಾನ ಪಡ್ಕೊಂಡು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗ ಅವರೆಷ್ಟು ಓಟು ಚೋರಿ ಮಾಡಿದ್ದಾರೆ? ಇದೊಂದು ಅವರನ್ನು ಪ್ರಶ್ನೆ ಮಾಡಬೇಕಾದಂಥ ಸಂಗತಿ. ಇವತ್ತು ಎಲ್ಲವೂ ಕೂಡ ಟೆಕ್ನಿಕಲಿ ಇರ್ಬೋದು, ಮತ್ತೊಂದಿರ್ಬೋದು. ಇವತ್ತು ನಾವು ನೋಡ್ತಾ ಇದ್ದೇವೆ, EVM ಮಿಷನ್ನಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅಂತ ಹೇಳುವಂಥದ್ದು ಸಾರಾಸಗಟಾಗಿ ಇವತ್ತು ಕೋರ್ಟ್ಗಳು ಮತ್ತೊಂದು ಎಲ್ಲವನ್ನು ಹೇಳಿದ್ದನ್ನು ನಾವು ಕಂಡಿದ್ದೇವೆ. ಮತ್ತು ಎರಡನೇದಾಗಿ ವೋಟ್ ಚೋರಿ ಅಂತ ಹೇಳುವಂಥದ್ದರ ಬಗ್ಗೆ ಒಂದು ನಿರ್ದಿಷ್ಟವಾದಂಥ ಯಾವುದೇ ವಿಚಾರಗಳಿಲ್ಲದೆ ಅದನ್ನೇ ಎತ್ತಿಕೊಂಡು ಹೋಗುವಂಥದ್ದು. ಇವತ್ತು ಕಾಂಗ್ರೆಸ್ಸು ಎಜೆಂಡಾ ಇಲ್ಲದ ಒಂದು ಪೊಲಿಟಿಕಲ್ ಪಾರ್ಟಿ. ಯಾವುದೇ ಒಂದು ಎಜೆಂಡಾ ಜನರ ಪರವಾಗಿ ಅಥವಾ ಸಮಾಜದ ಪರವಾಗಿ, ದೇಶದ ಪರವಾಗಿ ಎಜೆಂಡಾ ಇಲ್ಲದಂಥ ರಾಜಕಾರಣವನ್ನು ಜನ ಹೇಗೆ ತಿರಸ್ಕಾರ ಮಾಡ್ತಾರೆ ಅಂತ ಹೇಳೋದಕ್ಕೆ ಇವತ್ತು ನಮ್ಮ ಈ ಒಂದು ಚುನಾವಣಾ ಫಲಿತಾಂಶವೇ, ಬಿಹಾರದ ಚುನಾವಣಾ ಫಲಿತಾಂಶವೇ. ಸರ್, ಇನ್ನು ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಸದ್ದು ಜೋರಾಗಿತ್ತು. ಈ ಬಿಹಾರ ಚುನಾವಣೆಯ ಸೋಲು ಗೆಲುವಿನ ಮೇಲೆ ಒಂದು ನವೆಂಬರ್ ಕ್ರಾಂತಿ ನಿಂತಿದೆ ಅನ್ನುವಂಥದ್ದು ಸ್ವತಃ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಇದೀಗ ಸಚಿವ ಸಂಪುಟ ರೀಶಫಲ್ಗೂ ಕೂಡ ಹೈಕಮಾಂಡ್ ಎಲ್ಲ ಒಂದ್ ಕಡೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅನ್ನುವಂಥದ್ದು ನಿನ್ನೆಯಿಂದ ಶುರುವಾಗಿರುವಂತಹ ಚರ್ಚೆ. ಸೊ ಹೀಗಾಗಿ ಕಾಂಗ್ರೆಸ್ನ ನವೆಂಬರ್ ಕ್ರಾಂತಿ ಇಲ್ಲಿಗೆ ಮುಗ್ದೋಯ್ತಾ ಅಂತ? ಪ್ರಾಯಶಃ ಇದು ಅವರ ಆಂತರಿಕ ವಿಚಾರ, ನಾನು ಹೆಚ್ಚು ಹೇಳೋದಿಲ್ಲ. ಆದರೆ ಒಂದು ಮಾತ್ರ ಭಾರಿ ಸ್ಪಷ್ಟ, ನಿನ್ನೆ ಶಾಕಿನಿಂದ ಅವರು ಸದ್ಯ ಹೇಳುವಂಥ ಪರಿಸ್ಥಿತಿಯಲ್ಲಿಲ್ಲ, ಎಲ್ಲಿ ಮುಟ್ಟುವ ಹಾಗಿಲ್ಲ. ಈಗ ಇರುವಂಥದ್ದು 3 ರಾಜ್ಯಗಳ ಆಡಳಿತ. 3 ರಾಜ್ಯದಲ್ಲಿ ಕೂಡ ಒಂದು ರೀತಿಯಲ್ಲಿ ಗಟ್ಟಿ ಕಂಬದಲ್ಲಿ ಯಾರೂ ನಿಂತಿಲ್ಲ. ಎಲ್ಲ ಕಡೆ ಅವರ ಆಂತರಿಕ ಕಚ್ಚಾಟಗಳು, ಜಗಳಗಳು, ಜನವಿರೋಧಿ ನೀತಿಗಳು, ಅಭಿವೃದ್ಧಿ ಎಜೆಂಡಾ ಇಲ್ಲದೆ ಇರುವಂಥ ರಾಜನೀತಿ ಇದೇ ನಡೀತಾ ಇದೆ. ಆದ ಕಾರಣ ನಿನ್ನೆ ಶಾಕಿಂದ ಕಾಂಗ್ರೆಸ್ ಸದ್ಯಕ್ಕೆ ಮೇಲಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಆದ ಕಾರಣ ಮುಂದುವರಿಸಿ. ನೀವೇ ತಿಳ್ಕೊಂಡಾಗೆ ಇಲ್ಲಿರುವಂಥ DK ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯರ ಅದಕ್ಕೆ ಸ್ವಲ್ಪ ಪುಲಿಸ್ ಸ್ಟಾಪ್ ಹಾಕುವಂಥ ಒಂದು ಕ್ಯಾಬಿನೆಟ್ ರೀಶಫಲ್ ಮಾಡಿ ಇಂಥದ್ದನ್ನು ಹೇಳಿರ್ಬೋದು ಅಂತ ನನ್ನ ಅನಿಸಿಕೆ. ಇದನ್ನು ಬಿಟ್ಟು ಭಾರಿ ದೊಡ್ಡ ರೀತಿಯ ಯಾವುದೇ ತೀರ್ಮಾನಗಳನ್ನು ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದ ಬಗ್ಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಕರ್ನಾಟಕ ಒಂದೇ ಅವರಿಗೆ ಸ್ವಲ್ಪ
ನಿಮ್ಮ ATM ಆಗಲಿ ಅಥವಾ ಮತ್ತೊಂದಾಗಲಿ ಇರುವಂಥ ಒಂದು ರಾಜಕೀಯ ನೆಲೆ ಇರುವಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಆದರೆ ಇವತ್ತು ಅದು ಪೂರ್ತಿ ಬಿಹಾರದ ಚುನಾವಣೆ ನಂತರ ಅದು ಪೂರ್ತಿ ಡಮಾರಾಗಿದೆ. ಸರ್ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರಾ? ನನ್ನ ಅಭಿಪ್ರಾಯದಲ್ಲಿ ಸಿದ್ದರಾಮಯ್ಯನವರ ಕುರ್ಚಿಗೆ ಈಗ ಖಂಡಿತವಾಗಿ ಈ ಅವಧಿಯಲ್ಲಿ ಏನು ತೊಂದರೆ ಆಗೋದಿಲ್ಲ. ಈಗಾಗಲೇ ಅವರ ಹಿಂಬಾಲಕರು ಪ್ರಾರಂಭ ಮಾಡಿದ್ದಾರೆ. ನಾಳೆದವರೆಗೆ ಇವರು ಇರಲಿ, ಆಮೇಲೆ 28ಕ್ಕೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಶಿವಕುಮಾರರಿಗೆ ಒಂದು ಆಸೆ ಮೇಲಿಂದ ಒಂದು ಈಗ ಬೀಳ್ತದೆ, ಈಗ ನರಿಕಾದ ಹಾಗೆ ಕಾಯಲಿಕ್ಕೆ ಬೇಕಾದಂಥ ಒಂದು ಸಣ್ಣ ಮಾಂಸದ ತುಂಡನ್ನು ತೋರಿಸಿದಂಗೆ ಇಲ್ಲಿ ಒಂದು ತೋರಿಸುವಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡಿ DK ಶಿವಕುಮಾರ್ ಕೂಡ ಈ ಬಿಹಾರದ ಎಲೆಕ್ಷನ್ ಆದ ಮೇಲೆ ಸದ್ಯಕ್ಕೆ ಬೇಡಪ್ಪ, ಇದ್ದದನ್ನಾದ್ರೂ ಉಳಿಸ್ಕೊಳ್ಳೋಣ ಅಂತ ಹೇಳುವಂಥದ್ದನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ಮಾಜಿ ಸಿಎಂ ಸದಾನಂದ ಗೌಡರ ಮಾತು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.